ಜನವರಿ 1 ಬರ್ತಾ ಇದೆ. 2026ಕ್ಕೆ ಎಂಟ್ರಿ ಆಗ್ತಾ ಇದ್ದೀವಿ. ಆದರೆ ಈ ಸರ್ಕಾರವನ್ನು ನೋಡಿದಂಥ ಸಂದರ್ಭದಲ್ಲಿ ಹೊಸ ಮುಖ್ಯಮಂತ್ರಿ ಬರ್ತಾರೋ ಅಥವಾ ಹಳೆ ಮುಖ್ಯಮಂತ್ರಿನೇ ಮುಂದುವರಿತಾರೋ ಅನ್ನುವಂಥ ಒಂದು ಆತಂಕದಲ್ಲಿ ಎಲ್ಲ ಜನ ಇದ್ದಾರೆ. ಆದರೆ ಜನರಿಗೆ ಸ್ಪಷ್ಟ ಇದೆ, ಹಳೆ ಮುಖ್ಯಮಂತ್ರಿ ಇರ್ತಾರೋ ಹೊಸ ಮುಖ್ಯಮಂತ್ರಿ ಬರ್ತಾರೋ ಅದು ಏನೇ ಹಾಕ್ಕೊಳ್ಳಿ, ಬಟ್ ಜನರ ಸಂಕಷ್ಟ ಮಾತ್ರ ತಪ್ಪಿದ್ದಲ್ಲ. ಈ ರಸ್ತೆ ಗುಂಡಿಗಳು ಏನು ಬದಲಾಗಲ್ಲ, ಆಮೇಲೆ ಕರ್ನಾಟಕ ರಾಜ್ಯದಲ್ಲಿ ಬೆಲೆ ಏರಿಕೆ ಏನು ಬದಲಾಗಲ್ಲ, ಮತ್ತು ಅಭಿವೃದ್ಧಿಗೆ ಏನು ಹಣ ಕೊಡಲ್ಲ. ಯಾಕೆ ಅಂತೇಳಿದ್ರೆ ಈ ಸರ್ಕಾರ ಒಂದು ರೀತಿ ಹೋಪ್ಲೆಸ್ ಸರ್ಕಾರ ಇದೆ. ಕೇರಳದವರಿಗೆ ಮನೆ ಸಿಗುತ್ತೆ, ನಮ್ಮ ಕರ್ನಾಟಕ ರಾಜ್ಯದವರಿಗೆ ಮನೆ ಸಿಗೋದಿಲ್ಲ. ಈ ಸರ್ಕಾರದಲ್ಲಿ ಒಬ್ಬರಲ್ಲ ಸಿ ಎಮ್ಮು, 4-5 ಜನ ಸಿ ಎಮ್ಗಳು. ಒಬ್ಬರು ವೇಣುಗೋಪಾಲ್ ಡೆಲ್ಲಿನಲ್ಲಿ, ಇಲ್ಲಿ ಸಿದ್ದರಾಮಯ್ಯ, ಮುಂದೆ ಬರುವಂಥವರು DK ಶಿವಕುಮಾರ್, ಇನ್ನೂ ಯಾರ್ಯಾರು ತಯಾರಾಗ್ತಾರೋ ನೋಡಬೇಕು. ಒಟ್ಟು ಹಳೆ ಮತ್ತು ಹೊಸ ವರ್ಷದ ಈ ಒಂದು ಸಂದರ್ಭದಲ್ಲಿ ಜನಕ್ಕಂತೂ ಖುಷಿ ಇಲ್ಲ ಈ ಸರ್ಕಾರದ ಆಡಳಿತದಿಂದ. ಇಷ್ಟಂತೂ ಹೇಳೋದಕ್ಕೆ ಬಯಸ್ತೇನೆ. ನಾವು ರೆವಲ್ಯೂಷನ್ ಈ ಸರ್ಕಾರದ ವಿರುದ್ಧ 2026ಕ್ಕೆ ನಾವು ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಎಲ್ಲ ಜಿಲ್ಲಾ ಸಭೆಗಳನ್ನು ಕರೆದು ಚರ್ಚೆ ಮಾಡ್ತಾಯಿದ್ದೀವಿ. ಈ ಒಂದು ಅಭಿವೃದ್ಧಿ ವಿರೋಧಿ ಸರ್ಕಾರ, ಬೆಲೆ ಏರಿಕೆಯ ಸರ್ಕಾರ, ರೈತ ವಿರೋಧಿ ಸರ್ಕಾರದ ವಿರುದ್ಧ ಒಂದು ದೊಡ್ಡ ಹೋರಾಟವನ್ನು ಈ ಒಂದು 2026ರ ಪ್ರಾರಂಭದಲ್ಲಿ ನಾವು ಮಾಡ್ತೇವೆ.